ಇವಾಗ ವಿಷಯಕ್ಕೆ ಬರೋಣ. ಒಂದು ಭಗವದ್ಗೀತೆ, ಇನ್ನೊಂದು ಮಂಕುತಿಮ್ಮನ ಕಗ್ಗ. ಇವೆರಡು ಅದ್ಭುತವಾದ ಪುಸ್ತಕಗಳು. ಭಗವದ್ಗೀತೆ ಬಗ್ಗೆ ನಾವು ಮಾತಾಡೋಕ್ಕೆ ಒಂದು ಜೀವಮಾನವೇ ಸಾಲಲ್ಲ. ಅಂತಹ ದಿವ್ಯ ಗ್ರಂಥ ಭಗವದ್ಗೀತೆ ಬಗ್ಗೆ ಇನ್ನೊಂದು ವಿಡಿಯೋ ಸೀರೀಸಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇನ್ನೊಂದು ಅದ್ಭುತವಾದ ಗ್ರಂಥ ಅಂತ ಅಂದರೆ ಅದು ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗ ಡಿ.ವಿ. ಗುಂಡಪ್ಪನವರ ಪುಸ್ತಕ. ಕಗ್ಗದ ಪ್ರತಿಯೊಂದು ಸಾಲು ಕೂಡ ಜೀವನದ ಒಂದೊಂದು ಅದ್ಭುತ ಸತ್ಯವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗುತ್ತೆ. ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಜೀವನದ ಸಮಸ್ಯೆಗಳಿರ್ಬೋದು, ಅಥವಾ ಡಿಪ್ರೆಷನ್ ಇರ್ಬೋದು, ಅಥವಾ ನಮ್ಮ ಈಗೋನ ನಾಶ ಮಾಡುವಂಥ ಶಕ್ತಿ ಮಂಕುತಿಮ್ಮನ ಕಗ್ಗದ ಸಾಲುಗಳಿಗಿದೆ. ಇನ್ಮೇಲೆ ಪ್ರತಿದಿನವೂ ಕೂಡ ನಾವು ಒಂದೊಂದು ಕಗ್ಗವನ್ನು ಚರ್ಚೆ ಮಾಡ್ತಾ ಹೋಗೋಣ. ಯಾರಿಗೊತ್ತು ಯಾವ ಕಗ್ಗದ ಸಾಲುಗಳು ಯಾರ ಜೀವನದ ದೀಪವನ್ನು ಹಚ್ಚುತ್ತೆ ಅಂತ. ಪ್ರಥಮ ಕಗ್ಗ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪೊರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಮೊದಲನೆಯ ಕಗ್ಗದ ಅರ್ಥ: ಈ ಪ್ರಪಂಚಕ್ಕೆ ದೇವರಿಂದ ಹಿಡಿದು ಮನುಷ್ಯನವರೆಗೆ, ಅಣುವಿನಿಂದ ಹಿಡಿದು ಬ್ರಹ್ಮಾಂಡದ ಸಕಲ ಜೀವಿಗಳಿಗೆ ಈಶ ಅಂತ ಅಂದರೆ ಒಡೆಯ ಶ್ರೀ ಮಹಾವಿಷ್ಣು. ಜನರು ದೇವರನ್ನು ಕಾಣದೇ ಇದ್ದರೂ ಕೂಡ, ದೇವರನ್ನು ನೋಡದೇ ಇದ್ದರೂ ಕೂಡ ತುಂಬಾ ಪ್ರೀತಿಯಿಂದ ನಂಬುತ್ತಾರೆ. ಅಂತಹ ವಿಚಿತ್ರವಾದ ನಂಬಿಕೆಗೆ ನೀನು ನಮಿಸುವಂತ ಗುಂಡಪ್ಪನವರು ತಮ್ಮ ಮೊದಲನೆಯ ಕಗ್ಗದಲ್ಲಿ ಹೇಳಿದ್ದಾರೆ.